ಮಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ವೈಶಾಲಿ ಎಂಬ ಯುವತಿ ಸುರತ್ಕಲ್ ಸಮೀಪದ ಮೊಹಮ್ಮದ್ ಮಿದ್ಲಾಜ್ ಎಂಬಾತನ ಜೊತೆ ಓಡಿ ಹೋಗಿದ್ದಾಳೆ. ಆಕೆ ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಜನವರಿ 31ರಂದು ಆಕೆ ರಿಜಿಸ್ಟರ್ ಮ್ಯಾರೇಜ್ ಆಗಿರೋ ವಿಚಾರ ಹೆತ್ತವರಿಗೆ ಕಳೆದ 2 ದಿನಗಳಷ್ಟೇ ಹಿಂದೆ ಗೊತ್ತಾಗಿರುವಂಥದ್ದು. ಆಕೆಯ ಹೆಸರು ವೈಶಾಲಿ, ವಯಸ್ಸು 23, ಕೇರಳದ ಕಾಸರಗೋಡು ಜಿಲ್ಲೆಯ ಆರ್ಡಿಪುರದ ಮೀಪುಗುರಿ ನಿವಾಸಿ ವೈಶಾಲಿ ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕದ ಒಂದು ಕಾಲೇಜಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ಲು. ಕಳೆದ 1 ವರ್ಷದಿಂದ ಬೆಂಗಳೂರು ಮೂಲದ ಕಂಪನಿಗೆ ಅವಳು ಕೆಲಸವನ್ನ ಮಾಡ್ತಾ ಇದ್ಲು. ಮನೆಗೆ ಹೋಗಿ ಬರ್ತಾ ಇದ್ಲು. ಮನೆಯವರ ಜೊತೆ ಬಹಳಷ್ಟು ಅತ್ಯುತ್ತಮವಾದ ಸಂಪರ್ಕವನ್ನು ಕೂಡ ಹೊಂದಿದ್ಲು, ಅಷ್ಟೇ ಪ್ರೀತಿಯನ್ನು ಕೂಡ ಹೊಂದಿದ್ಲು. ಆದರೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸುರತ್ಕಲ್ನ ಒಂದು ಜ್ಯುವೆಲರಿ ಶಾಪ್ ಇದೆ. ಆ ಜ್ಯುವೆಲರಿ ಶಾಪ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಮೊಹಮ್ಮದ್ ಮಿದ್ಲಾಜ್ ಎಂಬಾತನ ಜೊತೆ ಸಂಪರ್ಕವಾಯಿತು. ಸದ್ಯ ಈ ಮದುವೆ ಈಗ ವಿವಾದದ ಸ್ವರೂಪವನ್ನು ಪಡೆದಿದೆ. ಆಕೆಯ ಹೆತ್ತವರು ಸುರತ್ಕಲ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಮಗಳನ್ನು ನಮಗೆ ವಾಪಸ್ ಕೊಡಿ ಎಂಬ ಅಂಗಲಾಚ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ವೈಶಾಲಿಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಲತಾ ಮತ್ತು ವಿಶ್ವನಾಥ್ ಅವರ ಹಿರಿಯ ಪುತ್ರಿ ವೈಶಾಲಿ, ಆಕೆಗೆ ಇಂಟ್ರೆಸ್ಟ್ ಇದ್ದಂಥದ್ದು ಕ್ರಿಮಿನಾಲಜಿ ವಿಭಾಗದ ಮೇಲೆ, ಅಂದರೆ ಫಾರೆನ್ಸಿಕ್ ಸೈನ್ಸಲ್ಲಿ ಕೆಲಸ ಮಾಡಬೇಕೆಂಬ ಬಹಳ ಇಂಟ್ರೆಸ್ಟನ್ನು ತೋರಿಸಿದ್ಲು. ಹಾಗಾಗಿ ದೂರದ ಕಾಸರಗೋಡಿಂದ ಮುಕ್ಕದ ಕಾಲೇಜಿಗೆ ಸೇರಿಸಿದ್ರು. ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ, ಅಂದರೆ ಅಲ್ಲಿ ಅಷ್ಟೇ ಶೈಕ್ಷಣಿಕವಾಗಿ ಉತ್ತಮವಾಗಿದ್ಲು. ಬಹಳ ಉತ್ತಮ ಅಂಕಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೆತ್ತವರಿಗೂ ಮಗಳ ಶೈಕ್ಷಣಿಕ ಕ್ರಾಂತಿಯ ಬಗ್ಗೆ, ಶೈಕ್ಷಣಿಕ ಸಾಧನೆ ಬಗ್ಗೆ ಹೆಮ್ಮೆ ಇತ್ತು. ಇದರ ಜೊತೆಗೆ ಆಕೆ ವಯಸ್ಸಾದಂಥ ಸಂದರ್ಭದಲ್ಲಿ ಮದುವೆ ಮಾಡಿಸ್ಬೇಕೆಂಬ ಯೋಚನೆಯಲ್ಲಿ ಕೂಡ ಹೆತ್ತವರಿದ್ರು. ಆಕೆಯ ತಂದೆ ಹೇಳೋ ಪ್ರಕಾರವಾಗಿ ಆಕೆಯ ಜೊತೆ ಸಾಕಷ್ಟು ಜೊತೆ ನಾನು ಮಾತಾಡಿದ್ದೇನೆ, ಏನಾದರೂ ಲವ್ ಇದೆಯಾ ಅಂತ ಕೇಳಿದ್ದೇನೆ, ಆದರೆ ಆಕೆ ಯಾವುದೂ ಕೂಡ ಇಲ್ಲ, ನೀವು ತೋರಿಸಿದಂಥ ಹುಡುಗನನ್ನ ಮದುವೆಯಾಗೋದಾಗಿ ಕೂಡ ಹೇಳಿದ್ಲು. ಆದರೆ ಏಕಾಏಕಿ ಇಂತಹ ನಿರ್ಧಾರವನ್ನು ಕೈಗೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು? ಆಕೆಯ ಬ್ರೈನ್ ವಾಶ್ ಮಾಡಲಾಗಿದೆ ಎಂಬ ಆರೋಪವನ್ನು ಆಕೆಯ ಹೆತ್ತವರು ಮಾಡಿದ್ದಾರೆ. ಅದಕ್ಕೆ ಆಕೆ ಹೇಳಿದ್ದೇನೆ, ಇಲ್ಲ ಅವಳು ನೀವು ತೋರಿಸೋದು ಮದುವೆ ಹೋಗ್ತೇನೆ, ನೀವು ಸ್ವಲ್ಪ ಇದು ಮಾಡಿ ವೆಯ್ಟ್ ಮಾಡಿ, ಅವಳು ಕೆಲಸ ಸಿಕ್ಕಲಿ ಅಂತ ಹೇಳಿದ್ದಾರೆ ಅವಳು. ಈಗ ಹುಡುಗನ ಬಗ್ಗೆ ಏನಾದರೂ ಗೊತ್ತಾಯಿತು ಸರ್ ನಿಮಗೆ? ಮೊಹಮ್ಮದ್ ಮಿದ್ಲಾಜ್ ಅಂತ ಅವನ ಹೆಸರು ಅಂತ ಗೊತ್ತಾಯಿತು. ಅವನ ಹಿನ್ನೆಲೆ ಏನು, ಎಲ್ಲಿ ಅವನು, ಏನಾದರೂ ಗೊತ್ತಾಯ್ತಾ ಹೇಗೆ? ಅಲ್ಲ, ಹುಡುಗಲ್ಲಿ STP ಅವನಂತ ಹೇಳ್ತಾರೆ. ಅವನಲ್ಲಿ ಅಟ್ಲಾಸ್ ಜ್ಯುವೆಲರಿ ಕೆಲಸ ಮಾಡಿದವಂತೆ, ಸೇಲ್ಸ್ಮನ್ ಹಾಂ ಹಾಗೆ ಹೇಳ್ತಾರೆ. ಬೆಂಗಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಳು. ನಮ್ಮಲ್ಲಿ ಅಲ್ಲಿಯೇ ಇದ್ದೇನೆ ಅಂತ ಹೇಳಿದಳು, ಮಾತ್ರ ಇಲ್ಲಿ 1 ವಾರದಿಂದ ಇಲ್ಲಿದ್ದಳು ಅಂತ ನಮಗೆ ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾದದ್ದು ಅಲ್ಲಿ ಫ್ರೆಂಡ್ಸಿನೊಟ್ಟಿಗೆ ಇದ್ದಳು ಅಂತ. ಇವಾಗ ಅವನ ಹುಡ್ಕೊಂಡು ಈಗ ವಯನಾಡ್ನವನ ಜೊತೆ ಓಡಿ ಹೋಗಿದ್ದಾರೆ. ನೀವು ವಯನಾಡ್ಗೆ ಹೋಗಿದ್ರಾ? ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಪೊಲೀಸ್? ವಯನಾಡ್ ಪೊಲೀಸರವರು ನಮ್ಮನ್ನು 5 ಮಿನಿಟ್ ನಮಗೆ ಅವಳನ್ನು ನೋಡಲಿಕ್ಕೆ ಬಿಟ್ಟದ್ದು. ಮತ್ತು ಹೆಚ್ಚು ನಮ್ಮಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ. ನಮ್ಮ ಹಗ್ ಮಾಡಲಿಕ್ಕೆ ಬರುವಾಗ ಅವರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ ಹೇಳಿದರು ಅವರು. ಈಗ ಮಗಳು ಏನಾದರೂ ಮಾತಾಡಿದ್ರು ಅವ್ರ ಜೊತೆ? ಅವಳು ಕೂಡ ನನಗೆ ಮಾತಾಡಲಿಕ್ಕೆ ಉಂಟು ಅಂತ ಹೇಳುವಾಗ ಅವರು ಈಗ ಟೈಮ್ ಇಲ್ಲ ಅಂತ ಹೇಳಿದರು. ಆಯಿತು ಅಂತ. ಅವನು ಇಲ್ಲೇ ಕೆಲಸ ಮಾಡುವುದು. ಈಗ ಅವನು ಹುಡುಗ ಎಲ್ಲಿ ಕೆಲಸ ಮಾಡ್ತಿದ್ದು, ಹೇಗೆ ಪರಿಚಯ ಆಯಿತು, ಏನಾದರೂ ಗೊತ್ತಾಗಿದೆ? ಗೊತ್ತಿಲ್ಲ ನಮಗೆ, ಈಗ ಗೊತ್ತಾದಷ್ಟೇ. ವಾಟ್ಸಪ್ ಮೆಸೇಜ್ ಮೂಲಕವಾಗಿ ಬಂದಂಥ ಮಾಹಿತಿಯನ್ನು ಆಧರಿಸಿ ಅಂದರೆ ಆಕೆಯ ಹೆತ್ತವರು ನೇರವಾಗಿ ವಯನಾಡಿಗೆ ಹೋಗ್ತಾರೆ. ಯಾಕೆಂದರೆ ಅವರಿಗೆ ಬಂದಂಥ ಮಾಹಿತಿ ಪ್ರಕಾರವಾಗಿ ಮೊಹಮ್ಮದ್ ಮಿದ್ಲಾಜ್ ಮತ್ತು ವೈಶಾಲಿ ಕೇರಳದ ವಯನಾಡಲ್ಲಿದ್ದಾರೆ ಎಂಬ ವಿಚಾರ ಗೊತ್ತಾಗತ್ತೆ. ವಯನಾಡ್ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಕೇವಲ 5 ನಿಮಿಷಗಳ ಕಾಲ ಜೊತೆ ಮಾತಾಡೋಕ್ಕೆ ಬಿಡ್ತಾರೆ. ನನ್ನ ಮಗಳು ನನ್ನನ್ನು ಹಗ್ ಮಾಡೋಕ್ಕೆ ಬಂದ್ಲು, ಆದರೆ ಅಲ್ಲಿನ ಪೊಲೀಸರು ಬಿಟ್ಟಿಲ್ಲ. ಆಕೆ ನಮ್ಮ ಜೊತೆ ಬರ್ತೇವೆ ಅಂತ ಹೇಳಿದ್ಲು ಕೂಡ ಪೊಲೀಸರು ನಮ್ಮ ಜೊತೆ ಕಳಿಸಿಕೊಟ್ಟಿಲ್ಲ. ಮೊಹಮ್ಮದ್ ಮಿದ್ಲಾಜ್ ಜೊತೆ ಕೇರಳದ ವಯನಾಡ್ನ ಪೊಲೀಸರು ಶಾಮೀಲಾಗಿದ್ದಾರೆ ಎಂಬ ಆರೋಪವನ್ನು ಕೂಡ ಅವರ ತಾಯಿ ಮಾಡ್ತಾ ಇದ್ದಾರೆ. ಜೊತೆಗೆ ಸುರತ್ಕಲ್ ಪೊಲೀಸ್ ಠಾಣೆಗೆ ಬಂದು ಇಲ್ಲೊಂದು ದೂರನ್ನು ಕೊಡ್ತಾ ಇದ್ದಾರೆ, ನಮ್ಮ ಮಗಳನ್ನು ನಮಗೆ ಹುಡುಕಿ ಕೊಡಿ ಅಂಥೇಳಿ. ಅವರ ಹೆತ್ತವರು ಹೇಳೋ ಪ್ರಕಾರವಾಗಿ ಸಾಕಷ್ಟು ಉತ್ತಮವಾದ ಹುಡುಗಿ, ಇಂತಹ ನಿರ್ಧಾರವನ್ನು ಕೈಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆಕೆ ಮನೆಗೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿ ನಮ್ಮ ಜೊತೆ ನಡೆದುಕೊಳ್ತಾ ಇದ್ಲು, ಬಹಳಷ್ಟು ನಮ್ಮ ಜೊತೆ ಪ್ರೀತಿಯನ್ನು ಕೂಡ ತೋಡಿಕೊಳ್ತಾ ಇದ್ಲು. ಯಾವುದೇ ರೀತಿಯಾಗಿ ಈ ಥರ ಒಂದು ಸಂಬಂಧ ಇದೆ, ಈ ಥರ ಪ್ರೀತಿ ಇದೆ ಎಂಬುದರ ಬಗ್ಗೆ ನಮಗೆ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆಕೆಯನ್ನು ಬ್ರೈನ್ ವಾಶ್ ಮಾಡಲಾಗಿದೆ ಎಂಬ ಆರೋಪವನ್ನು ಸದ್ಯಕ್ಕೆ ಮಾಡಿದ್ದಾರೆ. ಫೆಬ್ರವರಿ 9ನೇ ತಾರೀಕು ಸುರತ್ಕಲ್ ಸಮೀಪದ PGಯಿಂದ ವೈಶಾಲಿ ಹೋಗಿರೋದು ಕೂಡ ಗೊತ್ತಾಗಿದೆ. CC ಕ್ಯಾಮ್ರಾದಲ್ಲಿ ಆ ಫೂಟೇಜ್ ಕೂಡ ದಾಖಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮತ್ತೆ ಇಲ್ಲಿನ ಹಿಂದೂ ಸಂಘಟನೆಗಳ ಜೊತೆ ಅವರು ಸಂಪರ್ಕವನ್ನು ಪಡೆದುಕೊಂಡಿದ್ದಾರೆ, ಮತ್ತು ನೆರವನ್ನು ಕೂಡ ಕೇಳಿದ್ದಾರೆ. ನಮ್ಮ ಮಗಳು ನಮ್ಮ ಜೊತೆ ಸುರಕ್ಷಿತವಾಗಿ ಬರಬೇಕೆಂಬ ಆಶಯವನ್ನು ಕೂಡ ಆಕೆಯ ಹೆತ್ತವರು ವ್ಯಕ್ತಪಡಿಸ್ತಾ ಇದ್ದಾರೆ.
ವಿಶ್ವನಾಥ್ ಅವರು ಸದ್ಯ ಗಲ್ಫ್ ರಾಷ್ಟ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗಳು ಈ ರೀತಿಯ ಆಗಿರೋದು ಕೂಡ ಅವರಿಗೆ ಗೊತ್ತೇ ಇಲ್ಲ. ಅಂದ್ರೆ ಕಳೆದ ಒಂದು ದಿನದಷ್ಟೇ ಅವರು ಹಿಂದೆ ಮತ್ತೆ ಭಾರತಕ್ಕೆ ಬಂದಿರುವಂಥದ್ದು. ತಮ್ಮ ಮಗಳನ್ನ ಹುಡುಕಿಕೊಂಡು ಕೇರಳದ ವಯನಾಡಿಗೆ ಹೋದ್ರೂ ಕೂಡ ತಮ್ಮ ಮಗಳ ಮನಸ್ಸು ಕರಗಲಿಲ್ಲ. ಆದರೆ ಆಕೆ ಅಂತಹ ಹುಡುಗಿ ಅಲ್ಲ, ಆಕೆಯ ಬ್ರೈನ್ ವಾಶ್ ಮಾಡಲಾಗಿದೆ ಎಂಬ ಆರೋಪವನ್ನು ಕೂಡ ವಿಶ್ವನಾಥ್ ಮಾಡ್ತಾ ಇದ್ದಾರೆ. ಈ ಮಾಧ್ಯಮವನ್ನು ನೋಡ್ತಾ ಇದ್ರೆ ನನ್ನ ಮಗಳು ನನಗೆ ಬೇಕು, ಆಕೆ ಸುರಕ್ಷಿತವಾಗಿ ನಮ್ಮ ಬಳಿ ಬರಲಿ ಎಂಬ ಕೈ ಮುಗಿದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ವೈಶಾಲಿ ಮತ್ತೆ ವಾಪಸ್ ಬರ್ತಾರಾ ಅಥವಾ ಮಿದ್ಲಾಜ್ ಜೊತೆ ಜೀವನವನ್ನ ಮುಂದುವರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಿಂದೂ ಸಂಘಟನೆಗಳು ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಹೇಳಿದೆ. ಯಾಕೆಂದ್ರೆ ಲವ್ ಜಿಹಾದ್ ಇಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಯನ್ನ ಮಾಡಿದ್ರು ಕೂಡ ಪದೇ ಪದೇ ಇಂಥ ಏನು ಕೃತ್ಯಗಳು ಹೊರಗೆ ಬರ್ತಾ ಇದೆ, ಇಂಥ ಘಟನೆಗಳು ಹೊರಗೆ ಬರ್ತಾ ಇದೆ. ಹಾಗಾಗಿ ಇದು ಕೂಡ ಒಂದು ಲವ್ ಜಿಹಾದಿಗೆ ನೇರವಾದ ಸಾಕ್ಷಿ ಅನ್ನೋದನ್ನ ಹಿಂದೂ ಸಂಘಟನೆಗಳು ಹೇಳ್ತಾ ಇದೆ. ಯಾಕಂದ್ರೆ ಕಳೆದ 7-8 ತಿಂಗಳ ಹಿಂದೆ ಇದೇ ರೀತಿಯ ಪ್ರಕರಣ ಮಂಗಳೂರಲ್ಲಿ ಬೆಳಕಿಗೆ ಬಂದಿತ್ತು. ಕೇರಳದ ಕಾಸರಗೋಡ್ನ ವಿದ್ಯಾನಗರದ ಒಬ್ಬ ಯುವತಿಯನ್ನ ಅದೇ ಊರಿನ ಒಬ್ಬ ರೌಡಿ ಶೀಟರ್, ಅಂದ್ರೆ ಅನ್ಯಕೋಮಿನ ರೌಡಿ ಶೀಟರ್ ಒಬ್ಬ ಆಕೆಯ ಜೊತೆ ಪರಾರಿಯಾಗಿದ್ದ. ಹಾಗಾಗಿ ಇದನ್ನು ಕೂಡ ಆಕೆಯ ತಂದೆ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಕಚೇರಿಗೆ ಬಂದು ಸಹಾಯವನ್ನ ಕೇಳಿದ್ರು. ನಮ್ಮ ಮಗಳು ನಮಗೆ ಸುರಕ್ಷಿತವಾಗಿ ಬೇಕು ಅಂತ ಹೇಳಿ ಕಣ್ಣೀರನ್ನು ಕೂಡ ಹಾಕಿದ್ರು. ಅದಾಗಿ ಕೇವಲ 8 ತಿಂಗಳಲ್ಲಿ ಮಂಗಳೂರಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹೆತ್ತವರ ಕಣ್ಣೀರಿನ ನಡುವೆಯೂ ಕೂಡ ವೈಶಾಲಿ ಹೆತ್ತವರ ಪ್ರೀತಿಗೆ ಮತ್ತೆ ಮನೆ ಸೋತ್ತಾಳ ಅಥವಾ ಮತ್ತೆ ತಮ್ಮ ಮನೆಯನ್ನ ಸೇರ್ತಾಳ ಅಥವಾ ಮೊಹಮ್ಮದ್ ಮಿದ್ಲಾಜ್ ಜೊತೆ ಜೀವನವನ್ನ ಸಾಗಿಸ್ತಾಳ, ಇದು ಸದ್ಯಕ್ಕೆ ಕುತೂಹಲಕಾರಿಯಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.